ನಮಸ್ತೆ ಮಾಸ್ಟರ್ಸ್, ನನ್ನ ಹೆಸರು ರಾಜೇಶ್ವರಿ ಅಂತ. ನಾ ಗದಗಿಂದ ಬಂದಿದ್ದೀನಿ. ನಾನು LIC ಏಜೆಂಟಾಗಿ ಕೆಲಸ ಮಾಡ್ತಿದ್ದೀನಿ ಮಾಸ್ಟರ್ಸ್. ನಾನು ಧ್ಯಾನಕ್ಕೆ ಬಂದು 1 ವರ್ಷ ಆಯಿತು. ಡಿಸೆಂಬರ್ 14ನೇ ತಾರೀಕು 2024ಕ್ಕೆ ಬಂದಿರೋದು. ನನಗೆ ಧ್ಯಾನಕ್ಕೆ ಪರಿಚಯ ಮಾಡಿಕೊಟ್ಟಿರೋದು ಮಹೇಶ್ ಕುಂಬಾರ್ ಸರ್ ಅವರ ಮಿಸ್ಸಸ್ಸು ಗಂಗಮ್ಮ ಕುಂಬಾರ್ ಅವರು. ಸ್ಟೇಟಸಲ್ಲಿ ನೋಡಿಬಿಟ್ಟು ಫೋನ್ ಮಾಡಿದೆ ಅವ್ರಿಗೆ. ಮೇಡಮ್, ಮೆಡಿಟೇಷನ್ದು ಸ್ಟೇಟಸ್ ಹಾಕಿದ್ದೀರಲ್ಲ, ಅದು ಯಾವ ಥರ ಮಾಡೋದು, ಹೇಗೆ ಅಂತ ಕೇಳ್ಕೊಂಡೆ ಮಾಸ್ಟರ್ಸ್. ಅವ್ರು ಹೇಳಿದ್ರು, ಮೇಡಮ್ ಇಲ್ಲಿ ಶಾರದಾ ಮೇಡಮ್ ಅವ್ರ ಮನೇಲಿ ಮಂಡಲ ಧ್ಯಾನದ್ದು ಒಂದು ಕಾರ್ಯಕ್ರಮ ನಡೀತಾ ಇದೆ. ಸೊ ನೀವು ಅಲ್ಲಿ ಬನ್ನಿ ಮೇಡಮ್, ಅಲ್ಲಿ ನಿಮಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಸರ್ ನಾವು ಅವ್ರ ಮನೆಗೆ ಹೋದೆ ಮಾಸ್ಟರ್ಸ್. ಅಲ್ಲಿ ಮನೆಗೆ ಹೋದ ನಂತರ ಅಲ್ಲಿ ಎಲ್ಲ ಸೀನಿಯರ್ ಮಾಸ್ಟರ್ಸ್ ಎಲ್ಲ ಬಂದಿದ್ರು. ಅವರು ಧ್ಯಾನದ ಬಗ್ಗೆ ಹೇಳಿದ್ರು, ಧ್ಯಾನದ ಅನುಭವಗಳ ಬಗ್ಗೆ ಎಲ್ಲ ಹೇಳಿದಾಗ ನನಗೂ ಖುಷಿ ಆಯಿತು. ಸೊ ನಾನು ಮಾಡಬಹುದು, ಇದರಿಂದ ಏನೋ ಇದೆ ಅಂದ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಡೇಯಿಂದಾನೇ ಅವರು ಶಾರದಾ ಮೇಡಮ್ ಅವ್ರ ಮನೆಗೆ ಹೋದೆ. ಫಸ್ಟ್ ಡೇಯಿಂದಾನೇ 1 ಅವರ್ ಕುತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಮಾಸ್ಟರ್ಸ್. ತುಂಬ ಖುಷಿ ಆಯಿತು. ಅಲ್ಲಿ ಧ್ಯಾನಕ್ಕೆ ಬರೋಕ್ಕೆ ರೀಸನ್ ಏನು ಅಂದರೆ ನನ್ನ ಹೆಲ್ತ್ ಇಶ್ಯೂಸು ಮಾಸ್ಟರ್ಸ್. ಮೇಯ್ನು ನನಗೆ ನಿದ್ದೆ ಪ್ರಾಬ್ಲಮ್ಮು, HBL ವೇರಿಯೇಷನ್ ಆಗ್ತಿತ್ತು, ಸರ್ವೈಕಲ್ ಸ್ಪಾಂಡ್ಲೈಟಿಸ್ ಪ್ರಾಬ್ಲಮ್ಸ್ ಎಲ್ಲ ಇದ್ವು ಮಾಸ್ಟರ್ಸ್. ಇದರಿಂದ ನಾನು ಹೊರಗೆ ಬರಬೇಕು ಅಂತಲೇ ನಾನು ಮೆಡಿಟೇಷನ್ ಪ್ರೋಗ್ರಾಮ್ಗೆ ಬಂದಿರೋದು, ಮೆಡಿಟೇಷನ್ಗೋಸ್ಕರ ಬಂದಿರೋದು. ಸೊ ಅವತ್ತು ಫಸ್ಟ್ ಡೇ ನಾನು ಮೆಡಿಟೇಷನ್ ಮಾಡಿದಾಗ ಹೇಗೆ ಅನ್ನಿಸ್ತು ಅಂದರೆ ತುಂಬ ಖುಷಿ ಆಯಿತು. ಏನೋ 1 ಅವರ್ ಎಲ್ಲೋ ನಿದ್ದೆನೇ ಮಾಡಿದೆ ಅಂತ ಫೀಲಿಂಗ್ ಆಯಿತು ಮಾಸ್ಟರ್ಸ್. ಸೊ ನನಗೆ ಏನು ಅನಿಸ್ತು ಅಂದರೆ ನಾನು ನಿದ್ದೆಗೋಸ್ಕರನೇ ಇಲ್ಲ, ಮೆಡಿಟೇಷನ್ ಮಾಡಬೇಕು ನಿದ್ದೆಗೋಸ್ಕರ ಅಂತಲೇ ಬಂದಿದ್ದು. ಬಟ್ ಅದಾದ ನಂತರ ಹೇಗಾಯಿತು ಅಂತಂದರೆ 1 ಅವರ್ ನಿದ್ದೆ ಆಗಿದ್ದಕ್ಕೆ 23 ಅವರ್ಸು ನಾನು ಫುಲ್ ಆ್ಯಕ್ಟಿವ್ ಆಗಿದ್ದೆ ಮಾಸ್ಟರ್ಸ್. ಹೇಗೆ ನಿದ್ದೆ ಇಲ್ಲ ಅಂದರೂ ಕೂಡ ಎಲ್ಲ ಫೀಲ್ಡಲ್ಲೂ ಓಡಾಡೋದು, ಮಾಡೋದು, ಮನೆ ಕೆಲಸ ಆಯಿತು, ಪ್ರತಿಯೊಂದರಲ್ಲೂ ಆ್ಯಕ್ಟಿವ್ ಆಗಿದ್ದೆ, ಸುಸ್ತು ಅನ್ನೋದು ಇರ್ತಿರ್ಲಿಲ್ಲ. ಸೊ ಇದಾದ ನಂತರ ನನ್ನ ಆರೋಗ್ಯದಲ್ಲಿ ಎಷ್ಟು ಮಟ್ಟಿಗಾಯಿತು ಅಂದರೆ ನಾನು ನಿದ್ದೆ ಈಗ 5 to 6 hours ನಿದ್ದೆ ಮಾಡ್ತೀನಿ. ಜೊತೆಗೆ ನನ್ನ ಸರ್ವೈಕಲ್ದು ಏನು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ತಾ ಇದ್ದೆ ಆಲ್ಮೋಸ್ಟ್ ಕಡಿಮೆ ಮಾಡ್ಕೊಂಡಿದ್ದೀನಿ ಮಾಸ್ಟರ್ಸ್. HP ಲೆವೆಲ್ ಕೂಡ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗಿದೆ ಇವಾಗ. ಅದಾದ ನಂತರ ನನ್ನ ಧ್ಯಾನದಿಂದ ಏನಂದರೆ, ನಾನು ಸಣ್ಣದ್ರಿಂದ ಇಲ್ಲಿ ತನಕ ನಾನು ಏನು ಮಾಡಿದ್ದೀನಿ ಧ್ಯಾನದಲ್ಲಿ, ಅದು ತಪ್ಪುಗಳನ್ನ ರಿಯಲೈಸೇಷನ್ ಆಗ್ತಿತ್ತು ಮಾಸ್ಟರ್ಸ್ ಧ್ಯಾನದಲ್ಲಿ ಕೂತಾಗ. ಸೊ ಅದರಿಂದ ನನಗೇನು ಅನ್ನಿಸ್ತಿತ್ತು, ಮುಂದೆ ನಾವು ಯಾವುದೇ ರೀತಿ ತಪ್ಪು ಮಾಡಬಾರ್ದು, ಅಲ್ಲಿ ತಪ್ಪು ಮಾಡಿದ್ನ ಇನ್ನು ಮುಂದೆ ಕಂಟಿನ್ಯೂ ಮಾಡಬಾರ್ದು. ಸೊ ಅದ್ರ ಜೊತೆಗೆ ನನ್ನ ಧ್ಯಾನದಲ್ಲಿ ಒಳ್ಳೊಳ್ಳೆ ಅನುಭವಗಳು ಅಂತ ಅಂದರೆ ನನ್ನ ಮಕ್ಕಳದಲ್ಲಿ, ಫ್ಯಾಮಿಲಿಲಿ ಎಲ್ಲ ಪಾಸಿಟಿವೇ ರಿಸಲ್ಟ್ಸ್ ಬರ್ತಿತ್ತು ಮಾಸ್ಟರ್ಸ್. ನಾನು ಮಾಡೋದ್ರಿಂದ ಫ್ಯಾಮಿಲಿಗೆಲ್ಲ ಒಳ್ಳೆ ರಿಸಲ್ಟ್ಸ್ ಬರ್ತಿತ್ತು. ಅದ್ರ ಜೊತೆಗೆ ಫ್ಯಾಮಿಲಿಲಿ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ ಮಾಸ್ಟರ್ಸ್. ಎಲ್ಲರೂ ಹೋಗಿ ಬಾ, ನಿನ್ನ ಆರೋಗ್ಯಕ್ಕೆ ಚೆನ್ನಾಗಿದು ಅಂತ ಅಂದ್ಬಿಟ್ಟು ಎಲ್ಲ ಫ್ಯಾಮಿಲಿಲಿ ಎಂಕರೇಜ್ ಇದೆ. ಅದ್ರ ಜೊತೆಗೆ ನನ್ನ ಮಕ್ಕಳು ಕೂಡ ಮೆಡಿಟೇಷನ್ ಮಾಡ್ತಾರೆ ಮಾಸ್ಟರ್ಸ್. ಮೆಡಿಟೇಷನ್ ಮಾಡ್ತಾ ಇದ್ದಾರೆ, ಅವರು ಕೂಡ ಮಾಡ್ತಾ ಇದ್ದಾರೆ. ಅವ್ರ ಎಜುಕೇಷನಲ್ಲೂ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಮಾಸ್ಟರ್ಸ್. ಇನ್ನು ಅದ್ರ ಜೊತೆಗೆ ನಾನು ಫೈನಾನ್ಷಿಯಲ್ಲೂ ಕೂಡ ನನ್ನಲ್ಲಿ ಎಷ್ಟೋ ಚೇಂಜಸ್ ಆಗಿದೆ ಮಾಸ್ಟರ್ಸ್. ಯಾವುದು ಅಂದ್ಕೊಳ್ತೀವಿ ಅದೇ ರೀತಿಯಲ್ಲ. ಈಗ ನಮಗೆ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಟೆನ್ಷನ್ಸ್ ಭಾಳ. ಸೊ ಹೇಗೆ ಅಂತ ಅಂದರೆ, ಏನೇ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಬರಲಿ ಆ ಟೆನ್ಷನ್ ತೊಗೊಂಡ್ಬಿಡ್ತೀವಿ ಮಾಸ್ಟರ್ಸ್. ಆ ಟೆನ್ಷನ್ಗೆ ಏನಾಗುತ್ತೆ ಅಂದರೆ, ಈಗ ಯಾವ ಥರ ಆಗಿದೆ ಧ್ಯಾನಕ್ಕೆ ಬಂದಮೇಲೆ ಅಂದರೆ, ಟೆನ್ಷನ್ ಬೇಡ ಅಂತ ಒಂದು 10 ನಿಮಿಷನೋ ಅರ್ಧ ಗಂಟೆನೋ ನಾವು ಯಾವುದೇ ಪ್ಲೇಸ್ ಇರಲಿ ನಾವು ಮೆಡಿಟೇಷನ್ ಮಾಡ್ತೀವಿ. ಮೆಡಿಟೇಷನ್ ಮಾಡಿದ್ಮೇಲೆ ನಮ್ಗೆ ಏನು ಅನಿಸುತ್ತೆ ಅಂದರೆ, ಯೂನಿವರ್ಸ್ ಏನೋ ಒಂದು ದಾರಿ ತೋರಿಸ್ತಾ ಇದೆ ಮಾಸ್ಟರ್ಸ್. ದಾರಿ ತೋರಿಸ್ತಾ ಇದೆ, ಯಾವ ದಾರಿ ತೋರಿಸಿದೆ ಅದಕ್ಕೋಸ್ಕರ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀನಿ. ಎಲ್ಲ ಥರ ಒಳ್ಳೇದಾಗ್ತಿದೆ ಮಾಸ್ಟರ್ಸ್. ಆಮೇಲೆ ಧ್ಯಾನ ಪ್ರಚಾರ ಕೂಡ ನಾವು ಎಲ್ಲ ಸ್ಕೂಲ್ಗಳಿಗೆ ಹೋಗ್ತಿದ್ದೀವಿ, ಮಠಕ್ಕೆ, ಆಮೇಲೆ ದೇವಸ್ಥಾನಗಳಿಗೆ. ನನ್ನ ಜೊತೆಗೆ ಯಾರು ಸಿಗ್ತಾರೆ ಅವ್ರಿಗೆಲ್ಲ ಮೆಡಿಟೇಷನ್ ಬಗ್ಗೆ ಆಲ್ಮೋಸ್ಟ್ ಹೇಳ್ತಿದ್ದೀವಿ ಮಾಸ್ಟರ್ಸ್. ಆಮೇಲೆ ನಂದು ಅಂತ ಅಂದರೆ, ದಿನಕ್ಕೆ ಒಬ್ರಿಗಾದರೂ ಒಂದು ಫೋನ್ ಕಾಲ್ ಮಾಡಿ, ಒಬ್ರಿಗೆ ಧ್ಯಾನ ಪ್ರಚಾರಕ್ಕೋಸ್ಕರ ನಾನು ಒಬ್ರು ಫೋನ್ ಕಾಲ್ ಆದರೂ ಮಾಡಿ ಅವ್ರಿಗೆ ಧ್ಯಾನದ ಬಗ್ಗೆ ಅನುಭವಗಳನ್ನ ನಂದು ಹೇಳ್ತೀನಿ, ಜೊತೆಗೆ ಅವ್ರಿಗೂ ಧ್ಯಾನ ಮಾಡಿ ಅಂತ ಕೂಡ ಹೇಳ್ತೀನಿ ಮಾಸ್ಟರ್ಸ್. ಅದಾದ ನಂತರ ಧ್ಯಾನ ಮಾಡೋದ್ರಿಂದ ನನ್ನ ಲೈಫಲ್ಲಿ ಹೇಗಾಗಿದೆ ಅಂದರೆ, ಪಾಸಿಟಿವ್ ವೇಯಲ್ಲಿ ಥಿಂಕಿಂಗ್ ಮಾಡ್ತಿದ್ದೀವಿ ಮಾಸ್ಟರ್ಸ್. ಈಗ ಹೇಗಾಗ್ಬಿಟ್ಟಿದೆ ಅಂದರೆ, ಎಷ್ಟೋ ಥರ ನೆಗೆಟಿವ್ ನಮ್ಮ ಸುತ್ತಮುತ್ತ ಇರುತ್ತೆ. ಬಟ್ ಈ ಸ್ವಾಧ್ಯಾಯ, ಸತ್ಸಂಗ, PMC ಕನ್ನಡ ಚಾನೆಲ್ ಖಂಡಿತ ಅನುಭವಗಳು ಭಾಳ ಕೇಳ್ತಿರ್ತೀನಿ. ಸತ್ಸಂಗ, ಸ್ವಾಧ್ಯಾಯ ಇವೆಲ್ಲ ಕೇಳೋದ್ರಿಂದ ನಮ್ಮ ಲೈಫಲ್ಲಿ ಹೇಗಾಗಿದೆ ಅಂದರೆ,
ನೆಗೆಟಿವಿಟಿ ಇಲ್ಲ, ಆಲ್ಮೋಸ್ಟ್ ಪಾಸಿಟಿವಿಟಿಗೆ ನಾನು ಹೋಗ್ತಾ ಇದ್ದೀವಿ ಮಾಸ್ಟರ್ಸ್. ಪ್ರೆಸೆಂಟಲ್ಲಿ ಬದುಕುವಂಥ ಲೈಫ್ ಡೀಲ್ ಮಾಡುವಂಥ ಕೆಪಾಸಿಟಿ ಬಂದಿದೆ. ಪಾಸ್ಟದ ಬಗ್ಗೆ ಥಿಂಕ್ ಮಾಡೋದು, ಮೊದಲೆಲ್ಲ ಹೇಗಾಗ್ತಿತ್ತು ಅಂದರೆ ಪಾಸ್ಟದ ಬಗ್ಗೆ ಥಿಂಕ್ ಮಾಡೇ ಯೋಚನೆ ಮಾಡೇ ನಮ್ಮ ಜೀವನ ತುಂಬ ಇದು ಮಾಡ್ಕೊಬಿಡ್ತಿದ್ವಿ, ಸ್ಟ್ರೆಸ್ ಮಾಡ್ಕೊಬಿಡ್ತಿದ್ವಿ, ಫ್ಯೂಚರ್ ಹೆಂಗಿರುತ್ತೆ ಅಂತ ಇದು ಮಾಡ್ಕೊಳ್ತಿದ್ವಿ. ಬಟ್ ಈಗಲ್ಲ, ಪ್ರೆಸೆಂಟಲ್ಲಿ ನಾವು ಹೇಗೆ ಬದುಕ್ತಾ ಇದ್ದೀವಿ, ಖುಷಿಯಾಗಿ ಹೇಗಿರ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಮಾಸ್ಟರ್ಸ್. ಸೊ ಚೆನ್ನಾಗಿ ಧ್ಯಾನದ ಬಗ್ಗೆ ಎಲ್ಲರಿಗೂ ಪ್ರಚಾರ ಮಾಡಿಕೊಂಡು ನಮ್ಮ ಲೈಫ್ನ ಖುಷಿಯಾಗಿ ಡೀಲ್ ಮಾಡ್ತಿದ್ದೀವಿ ಮಾಸ್ಟರ್ಸ್. ಎಲ್ಲರಿಗೂ ನಮಸ್ಕಾರ ಮಾಸ್ಟರ್ಸ್. ನನ್ನ ಹೆಸರು ಯಶೋಧ ಹೊಸಮನಿ. ನಾನು ಗದಗಲ್ಲಿ ಇರ್ತೀನಿ. ನಾನು ಜ್ಞಾನಕ್ಕೆ ಬಂದು 1 ವರ್ಷದ ಮೇಲೆ 3 ತಿಂಗಳಾಯ್ತು. ಬರೋಕ್ಕೆ ಕಾರಣ ನನಗೆ ತಲೆಯಲ್ಲಿ ನರ ವೀಕ್ ಆಗಿದ್ವು, ಸ್ಟ್ರೆಸ್ ಭಾಳ ತೊಗೊಂಡಿದ್ರಿಂದ ಅದಕ್ಕೆ ಹಂಗಾಗಿತ್ತು. ನನಗೆ ಯೋಗ ಕ್ಲಾಸಿಗೆ ಹೋಗಿದ್ದೆ. ಅಲ್ಲೇ ಒಬ್ಬರು ಮೇಡಮ್ ಹೇಳಿದ್ರು ನನಗೆ, ಹಿಂಗೆ ಜ್ಞಾನ ನಡೆಸ್ತಾರ, ಹೋಗ್ರಿ ಅಲ್ಲೇ ಅಂಥೇಳಿ. ನಮ್ಮ ಹುಡ್ಕೋ ಕಾಲನಿ ಒಳಗೆ ಶಾರದಾ ಮೇಡಮ್ 41 ದಿನದ ಜ್ಞಾನ ಮಂಡಲ ಸ್ಟಾರ್ಟ್ ಆಗಿತ್ತು. ಆವಾಗ ನಾನು ಹೋಗಿ ಫಸ್ಟ್ನೇ ದಿನ ಹೋದಾಗ ಹೇಳಿದರು, ಹಿಂಗೆ ಈ ರೀತಿ ಮಾಡಬೇಕು ಅಂಥೇಳಿ. ನಾನು 1 ತಾಸು ಕುಂತು ಅವತ್ತು ಜ್ಞಾನ ಮಾಡಿದೆ. ಅವಾಗ ಕುಂತಾಗ ಫುಲ್ ತಲೆ ಒಳಗೆಲ್ಲ ಇದು ತಲೆಯೆಲ್ಲ ಭಾರ ಆಗಿ ಇದಾಯಿತು. ಅವಾಗ ಅದು ಆದಮೇಲೆ ಹೇಳಿದರು, ಇದೆಲ್ಲ ನಿಮ್ಗೆ ಹೀಲ್ ಆಗಕ್ಕೆ ಹೋಗುತ್ತಾ ಅಂತ ಮೇಡಮ್ ನನಗೆ ಅಡ್ವೈಸ್ ಮಾಡಿ ಹೇಳಿದರು. ನೀ ಹೀಗೆ ಮಾಡ್ಕೊತ ಹೋಗು, ಎಲ್ಲ ಚಲೋ ಆಗುತ್ತೆ, ಆರೋಗ್ಯದಿಂದ ಎಲ್ಲ ಚಲೋ ಆಗುತ್ತೆ, ಮತ್ತು ಮನೆ ಒಳಗೆ ಎಲ್ಲ ಚಲೋ ಆಗುತ್ತೆ ಅಂತ ಹೇಳಿದರು. ನನ್ನ ಜೊತೆ ನಮ್ಮ ತಾಯಿಯರು ಕೂಡ ನಾನು ಜ್ಞಾನಕ್ಕೆ ಬಂದೆ. ಇಬ್ಬರು ಕೂಡ ನಾವು ಜ್ಞಾನ ಎಲ್ಲೇ ಇದ್ರೂ ಹೋಗಿ ಪ್ರಚಾರ ಮಾಡ್ತೇವೆ. ಮತ್ತು ನಮ್ಮ ಟೀಮ್ ಕೂಡ ಹೋಗಿ ಎಲ್ಲರ ಜೊತೆನೂ ನಾವು ಪ್ರಚಾರ ಮಾಡಿ ಬರ್ತೇವೆ. ನಂಗೆ ಈಗ ಜ್ಞಾನ ಅಂದ್ರೆ ನಂಗೆ ಫುಲ್ ಧೈರ್ಯ ಕೊಟ್ಟೈತಿ. ಏನೇ ಹೆಂಗೆ ಬಂದರೂ ಲೈಫ್ ಒಳಗೆ ನಾನು ಜೀವನ ಸಕ್ಸಸ್ ಮಾಡ್ತೀನಿ, ಅಂತ ಕಷ್ಟ ಬಂದರೂ ಫೇಸ್ ಮಾಡ್ತೀನಿ ಅನ್ನೋದೊಂದು ನನಗೆ ಜ್ಞಾನಕ್ಕೆ ಬರೋಕ್ಕಿಂತ ಮುಂಚೆ 3 ತಿಂಗಳ ಮುಂಚೆ ನನಗೆ ಭಾಳ ಟ್ಯಾಬ್ಲೆಟ್ ತೊಗೊಂಡು ಭಾಳ ಇದಾಗಿತ್ತು. ನನಗೆ ಇದರಿಂದ ಒಟ್ಟು ಹೊರಗೆ ಬರಬೇಕು ಅಂತ ಅಂದ್ಕೊಂಡಾಗ 3 ತಿಂಗಳಾದಮೇಲೆ ನನಗಿದು ಜ್ಞಾನ ಸಿಕ್ತು. ಮತ್ತು ಮನೆಯೊಳಗೆಲ್ಲ ಫುಲ್ ನಾವೆಲ್ಲರೂ ಖುಷಿಯಿಂದ ಸಂತೋಷದಿಂದ ಫ್ಯಾಮಿಲಿ ಫುಲ್ ಆರಾಮದೇವಿ. ನಮ್ಮ ತಾಯಿಯವ್ರಿಗೂ ಕೂಡ ಆರೋಗ್ಯದಿಂದ ಎಲ್ಲರೂ ಚೆನ್ನಾಗಿದ್ದಾರೆ, ನಾವು ಕೂಡ ಚೆನ್ನಾಗಿದ್ದೀವಿ. ನಾವು ಸ್ಕೂಲಿಗೆ ಆಯಿತು, ಮತ್ತು ನನಗೆ ಯಾರು ಸಿಕ್ಕರು ನಾನು ಅವ್ರಿಗೆ ಜ್ಞಾನ ಹೀಗೆ ಮಾಡಿ ಎಲ್ಲ ನಿಮ್ಗೆ ಆರೋಗ್ಯ ಎಲ್ಲ ಚಲೋ ಆಗುತ್ತಂತನೇ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ನನಗೆ ಯಾರು ಇದು ಮಾಡ್ತಾರಲ್ಲ ಅವ್ರಿಗೆಲ್ಲ ಹೇಳ್ಕೊಟ್ಟು ಬರ್ತೀನಿ ಜ್ಞಾನನ. ಮಂಡಲ ಜ್ಞಾನವನ್ನು ಮಾಡ್ತೇವೆ ನಾವು 41 ದಿನದ ಪಾಂಪ್ಲೆಟ್ ಹಂಚ್ತೇವೆ. PMC ಚಾನಲ್ ಕೂಡ ನಾವು ಅದರಲ್ಲಿ ವಿಡಿಯೋನ ನೋಡ್ತೇವೆ, ಅದನ್ನು ನಾವು ಫಾಲೋ ಮಾಡ್ತೇವೆ. ಅದರೊಳಗೆ ಇದ್ದಂಥ ಅನುಭವಗಳನ್ನು ಕೂಡ ನಾವು ಬೇರೆಯವ್ರದಾರ ಅನುಭವನ ಕೂಡ ನಾವು ಕೇಳ್ತೇವೆ. ನಮ್ಮ ಲೈಫ್ ಒಳಗೆ ಹೆಂಗೆ ಚೇಂಜ್ ಆಗಿದೆ ಅನ್ನೋದು ನಾವು ನಮ್ಮ ಜೀವನದ ಬಗ್ಗೆ ತಿಳ್ಕೊತೇವೆ. ಮತ್ತು ಆನ್ಲೈನ್ ಕೂಡ ನಾವು ಅಟೆಂಡ್ ಮಾಡ್ತೇವೆ ಜ್ಞಾನದ ಬಗ್ಗೆ. 1 ತಾಸು 3 ತಾಸು ನಮ್ಗೆ ಎಷ್ಟೆಷ್ಟು ನಿಮಿಷ ಆಗುತ್ತೆ, 5 ನಿಮಿಷ ಸಿಕ್ಕರೂ ಕೂಡ ನಾವು ಜ್ಞಾನವನ್ನು ಮನೆಯಲ್ಲಿ ಮಾಡ್ತೀವಿ. ಮತ್ತೊಳಗೆ ಬಸ್ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಬಸ್ ಒಳಗಿದ್ರು ಅಲ್ಲಿ ನಾವು ಜ್ಞಾನವನ್ನು ಮಾಡ್ತೇವೆ. ಈಗ ನನಗೆ ಸಂಪೂರ್ಣವಾಗಿ ಆರೋಗ್ಯ ಆರಾಮದೇನಿ. ನಾನು ಯಾವುದೇ ದೈಹಿಕವಾಗಿ ಆಯ್ತು ಮಾನಸಿಕವಾಗಿ ಆಯ್ತು ಯಾವುದೇ ನನಗೆ ತೊಂದರೆ ಇಲ್ಲ, ನಾನು ಆರಾಮಿದ್ದೇನೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.